ನಮಸ್ಕಾರ ಪ್ರಿಯ ವೀಕ್ಷಕರೇ, ಚಂದನವನ ಚರಿತ್ರೆಯ 4ನೇ ಎಪಿಸೋಡ್ಗೆ ನಿಮಗೆಲ್ಲರೂ ಸುಸ್ವಾಗತ. ಯು ಆರ್ ವೆಲ್ಕಮ್ ಫಾರ್ ದಿ 4th ಎಪಿಸೋಡ್ ಆಫ್ ಸ್ಯಾಂಡಲ್ವುಡ್ ಸ್ಟೋರಿ. 4ನೇ ಎಪಿಸೋಡಲ್ಲಿ ನಿಮಗೆ ಬಹಳ ಇಂಟ್ರೆಸ್ಟ್ ಆಗಿರೋದನ್ನ ಹೇಳ್ತೀನಿ. ಏನೇನು ಬರುತ್ತೆ 4ನೇ ಎಪಿಸೋಡಲ್ಲಿ ಅಂದರೆ, ನಾನು ಆಗಲೇ 3ನೇ ಎಪಿಸೋಡಲ್ಲಿ ಹೇಳಿದ್ದೆ ಕನ್ನಡ ಫಿಲ್ಮ್ ಡೈರೆಕ್ಟ್ರಿ ಬಗ್ಗೆ. ಆ ಕನ್ನಡ ಫಿಲ್ಮ್ ಡೈರೆಕ್ಟ್ರಿ ಪುಸ್ತಕದಲ್ಲಿರುವುದನ್ನು ಎಳೆಯಾಗಿ ಸಂಕ್ಷಿಪ್ತವಾಗಿ ನಿಮಗೆ 4ನೇದರಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಏನು 4ನೇದರಲ್ಲಿ ಏನೇನಿದೆ ನಿಮ್ಗೆ ಗೊತ್ತಿಲ್ಲ. ರಾಜೇಂದ್ರ ಸಿಂಗ್ ಬಾಬು ಅವರು ಮುನ್ನುಡಿ ಇತ್ತಿದ್ರಲ್ಲಿ ಈ ಮೊದಲನೇ ಭಾಗ ಕನ್ನಡ ಫಿಲ್ಮ್ ಡೈರೆಕ್ಟ್ರಿಯಲ್ಲಿ ಏನೇನನ್ನ ನಾನು ಕವರ್ ಮಾಡಿದೆ ಅಂದರೆ, ಅದಕ್ಕೆ ಸೇರಿಸಿದ್ದೆ ಅಂದರೆ, ಕನ್ನಡ ಚಿತ್ರರಂಗದ ಒಟ್ಟು 85 ವರ್ಷದ ಸಿನಿಮಾಗಳ ವಿವರ, ಇಯರ್ ವೈಸು ಸೀರಿಯಲ್ ವೈಸು ಮಾಡಿದ್ದೆ. ಹಾಗಾಗಿ ಅದು ಪೂರ್ತಿ ಕ್ರಮ ಸಂಖ್ಯಾವಾರು ಮತ್ತು ಇಯರ್ ವೈಸು 4550 ಚಿತ್ರಗಳು ಅವತ್ತಿಗೆ. ಈಗ ಇವತ್ತಿನವರೆಗೆ 5555. ನಿಮಗೆ ಗೊತ್ತಿರಲಿ, ಕಾಂತಾರ ಸಿನಿಮಾ ಅಲ್ಲಿವರೆಗೂ ಅಪ್ಡೇಟ್ ಮಾಡಿದ್ದೀನಿ. ಕಾಂತಾರ ಸಿನಿಮಾ ಕನ್ನಡ ಚಿತ್ರರಂಗದ 5555ನೇ ಚಿತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲವೇ. ರಕ್ಷಿತ್ ಶೆಟ್ಟಿ ಅವರ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಅದು ಬೊಂಬಾಟ ಕೊಟ್ಟಿದೆ. ಹಾಗಾಗಿ ಸಾರಿ, ಕ್ಷಮೆ ಇರಲಿ, ಅದು ರಿಷಬ್ ಶೆಟ್ಟಿ ಅವರು, ತಪ್ಪಾಗಿ ರಕ್ಷಿತ್ ಶೆಟ್ಟಿ ಹೇಳಿದೆ. ರಿಷಬ್ ಶೆಟ್ಟಿ ಅವರ ಅದೃಷ್ಟ ಚೆನ್ನಾಗಿದೆ. ಹಾಗಾಗಿ ಈಗ ಬಿಡುಗಡೆಯಾದ ಕಾಂತಾರ ಅವರ ಸಿನಿಮಾ 5555ನೇ ಚಿತ್ರ. ಸೊ ರಿಷಬ್ ಶೆಟ್ಟಿ ಅವರಿಗೆ ಇಲ್ಲಿಂದನೇ ಒಂದು ನಮಸ್ಕಾರ. ಅವರು ಅದೃಷ್ಟವಂತನೇ, ಆ ಸಂಖ್ಯೆನೂ ಅಷ್ಟೇ ಚೆನ್ನಾಗಿದೆ. ಹಾಗಾಗಿ ಈ ಪರಿಮಿಡಿಯಲ್ಲಿ, ಈ ಪುಸ್ತಕದ ಪರಿಮಿಡಿಯಲ್ಲಿ ಮೊಟ್ಟ ಮೊದಲು ಕನ್ನಡ ಚಿತ್ರರಂಗದ ಸಿನಿಮಾಗಳ ವಿವರ, ಇತಿಹಾಸ. ಎರಡನೆಯದಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಗ್ಗೆ ಸಂಕ್ಷಿಪ್ತ ವಿವರ. ಅದಾದಮೇಲೆ ಮೂರನೇದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಬಗ್ಗೆ. ಇಷ್ಟು ಕವರ್ ಮಾಡೋದ ಹೇಳ್ತಿರೋದು ಪರಿಮಿಡಿ ಪುಸ್ತಕದ್ದು. ಇನ್ನು 4ನೇದು ಸಿನಿಮಾ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು. ಹಿಂದೆ ಸಿನಿಮಾಗೋಸ್ಕರವೇ ಮೀಸಲಾದದ್ದು, ಈಗ ಅರಗಿಣಿ ಇದೆ ಅಂತ ಅನಿಸುತ್ತೆ ಸುಮಾರು. ನಮ್ಮ ಕಾಲದಲ್ಲಿ ಮೇನಕ, ನಟರಾಜ, ಸಿನಿಮಾ ಪತ್ರಿಕೆ, ಸುಮಾರು ಪತ್ರಿಕೆಗಳಿದ್ದು, ಕನ್ನಡ ಫಿಲಮ್ಸ್, ಹಿಂಗೆ ಸಿನಿಮಾ ಪತ್ರಿಕೆ ಮತ್ತು ನಿಯತಕಾಲಿಕೆಗಳು ಎಷ್ಟಿದ್ವು ಪ್ರಾರಂಭವಾಗಿ, ಅವೆಲ್ಲದರ ಬಗ್ಗೆ ವಿವರವನ್ನು ಅದರಲ್ಲಿ ಬರೆದಿದ್ದೇನೆ. ಇದಾದಮೇಲೆ ಚಲನಚಿತ್ರ ಪ್ರಶಸ್ತಿಗಳು. ನಿಮಗೆ ಗೊತ್ತಿರಲಿ ಪ್ರಿಯ ವೀಕ್ಷಕರೇ, ಈ ಸೈಮಾ ಮತ್ತು ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇವೆಲ್ಲ ಎಷ್ಟು ಇತಿಹಾಸ ಹೊಂದಿದೆಯೋ, ಅದೇ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೆಲವು ಚಿತ್ರಗಳು ಪ್ರಶಸ್ತಿಯನ್ನು ಗಳಿಸಿದ್ವು. ವಿದೇಶಗಳಲ್ಲಿ ನಡೆದಂಥ ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿದ್ವು. ನಿಮಗೆ ಗೊತ್ತಿರಲಿ, ಕನ್ನಡದ ಮೊಟ್ಟ ಮೊದಲ ವಿದೇಶಗಳಲ್ಲಿ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ ಮೊಟ್ಟ ಮೊದಲ ಕನ್ನಡ ಚಿತ್ರ ನಾಂದಿ. ಅದಾದಮೇಲೆ ಉಯ್ಯಾಲೆ, ಹೀಗೆ ಮುಕ್ತಿ ಬಂತು. ನಾನು ಯಾಕೆ ಇದನ್ನೆಲ್ಲ ಪಟ್ಟಿ ಮಾಡಿದ್ದೀನಿ? ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಎಷ್ಟು ವಿಧ ಅಂದರೆ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರ ಪ್ರಶಸ್ತಿ. ರಾಷ್ಟ್ರ ಪ್ರಶಸ್ತಿಗಳಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿ ಬಹಳ ಪ್ರತಿಷ್ಠಿತ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇದಾದಮೇಲೆ ಇತ್ತೀಚೆಗೆ ಒಂದು 20 ವರ್ಷದ ಮುಂಚೆಗೆ ಸೈಮಾ, ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂದ್ಬಿಟ್ಟು ಅದನ್ನು ಮಾಡಿದ ಸೈಮಾ ಪ್ರಶಸ್ತಿಗಳು. ಇದೆಲ್ಲವನ್ನು ಅಲ್ಲಿ ನಾನು ಸಂಗ್ರಹಿಸಿ ಪಟ್ಟಿ ಮಾಡಿ ಬರೆದಿದ್ದೇನೆ. ಸಂಕ್ಷಿಪ್ತ ವಿವರಗಳನ್ನು ಬರೆದಿದ್ದೇನೆ. ಇದಾದಮೇಲೆ ಕನ್ನಡದಲ್ಲಿ ಮಾಡಿದ ಪ್ರಪ್ರಥಮ ದಾಖಲೆಗಳು. ರಾಜ್ಕುಮಾರ್ದೇ ಅತಿ ಹೆಚ್ಚು ಯಾರು ನಿಮಗೆ ಗೊತ್ತಿರಲಿ. ಈಗ ಕನ್ನಡದ ಮೊಟ್ಟ ಮೊದಲ ಹೀರೋ ಯಾರು? ಸುಬ್ಬಯ್ಯ ನಾಯ್ಡು. ಕನ್ನಡದ ಮೊಟ್ಟ ಮೊದಲ ಹೀರೋಯಿನ್ ಯಾರು? ಸತೀಶ್ ವಿರೋಚನ ಚಿತ್ರ ಕನ್ನಡದ ಮೊಟ್ಟ ಮೊದಲ ಚಿತ್ರ. ಅದರಲ್ಲಿ ಮೊಟ್ಟ ಮೊದಲ ಕನ್ನಡ ಟಾಕಿ ಚಿತ್ರದ ಹೀರೋ ಸುಬ್ಬಯ್ಯ ನಾಯ್ಡು. ಹಾಗೆ ಸತೀಶ್ ವಿರೋಚನ ಮೊಟ್ಟ ಮೊದಲ ಸಿನಿಮಾದ ಹೀರೋಯಿನ್ನು, ಮೊಟ್ಟ ಮೊದಲ ಸಂಗೀತ ನಿರ್ದೇಶಕ. ಇವೆಲ್ಲವೂ ಬರ್ತವೆ, ಇವೆಲ್ಲದರ ಬಗ್ಗೆನೂ ಬರ್ತಿದ್ದೇನೆ. ಆಮೇಲೆ ಮೂಕಿ ಟಾಕಿ ಚಿತ್ರದ ಮೊಟ್ಟ ಮೊದಲ ಹೀರೋಯಿನ್ಗಳು ಕಮಲಾಬಾಯಿ ಮತ್ತು ಲಕ್ಷ್ಮೀಬಾಯಿ, ಆರ್ ನಾಗೇಂದ್ರ ರಾವ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗದ ಪಿತಾಮಹರಾದ ಶಿವರಾಮ ಕಾರಂತರು, ಮೊದಲನೇ ಎಪಿಸೋಡ್ ಹೇಳಿದ್ದೀನಿ, ಮತ್ತು ಸುಬ್ಬಯ್ಯ, ಇದು ಗುಬ್ಬಿ ಕಂಪನಿ, ಗುಬ್ಬಿ ವೀರಣ್ಣನವರು, ಆಮೇಲೆ ಸುಬ್ಬಯ್ಯ ನಾಯ್ಡು. ಹಾಗೆ ಈ ಮೊಟ್ಟ ಮೊದಲು ಏನೇನು ಕನ್ನಡದಲ್ಲಿ ಮೊಟ್ಟ ಮೊದಲು ಬಂತು, ಮೊಟ್ಟ ಮೊದಲ ನಿರ್ಮಾಪಕ, ನಿರ್ದೇಶಕ, ನಟ, ನಟಿ, ಹೀರೋ, ಹೀರೋಯಿನ್ನು, ಮೂಕಿ ಚಿತ್ರ, ಟಾಕಿ ಚಿತ್ರ, ಇವೆಲ್ಲವುದರ ಬಗ್ಗೆ ಪ್ರಪ್ರಥಮ ದಾಖಲೆಗಳು ಅದರಲ್ಲಿರ್ತವೆ. ಇನ್ನು ಡಬ್ಬಿಂಗ್ ಮತ್ತು ರೀಮೇಕ್ ಸಿನಿಮಾಗಳು, ಅದ್ರ ಬಗ್ಗೆನೂ ಹೇಳಿದ್ದೀನಿ. ನಿಮಗೆ ಗೊತ್ತಿರಲಿ, ಡಬ್ಬಿಂಗ್ ರೀಮೇಕ್ ಸಿನಿಮಾಗಳು ಒಂದು ಕಾಲದಲ್ಲಿ ತಮ್ಮದೇ ದರ್ಬಾರ್ ಮಾಡಿದ್ವು.
ಲವಕುಶ ಮತ್ತು ಮಾಯಾಬಜಾರ್ ತೆಲುಗಿನಿಂದ ಕನ್ನಡಕ್ಕಾದಾಗ ತೆಲುಗಿನಷ್ಟೇ ಪ್ರಖ್ಯಾತವಾಗಿ ಪ್ರದರ್ಶನ ಕಂಡು ಖ್ಯಾತಿಗೊಳಿಸಿದವು ಮಾಯಾಬಜಾರ್. ನಿಮ್ಮ ಅದು ಎಂಥ ಹಾಡು ಅದರಲ್ಲಿ ಎಸ್ ವಿ ರಂಗರಾವ್ ಅವ್ರದ್ದು ವಿವಾಹ ಭೋಜನವಿದು ಎಂಥದ್ದು. ಲವಕುಶ ಅಂಜಲಿ ದೇವಿ ಎನ್ ಟಿ ರಾಮರಾವ್ ಅವ್ರದ್ದು ಕನ್ನಡ ಚಿತ್ರ. ಅದರಲ್ಲಿ ಶ್ರೀರಾಮನ ಕಥೆಯನ್ನು ಹೇಳುವೆವಮ್ಮ ಅಂತ ಲವಕುಶ ಹಾಡೋದು ಇವೆಲ್ಲವೂ ಕನ್ನಡಕ್ಕೆ ಡಬ್ ಆದವು. ಸೊ ಡಬ್ಬಿಂಗನ್ನು ನಾವು ಕೀಳರಿಮೆಯಾಗಿ ನೋಡಬಾರ್ದು. ಡಬ್ಬಿಂಗು ಕೀಳರಿಮೆ ಅಲ್ಲ, ರೀಮೇಕು ಕೀಳರಿಮೆ ಇಲ್ಲ. ಡಬ್ಬಿಂಗು ರೀಮೇಕು ಚಲನಚಿತ್ರರಂಗದ ಯಾವುದೇ ಚಲನಚಿತ್ರರಂಗದ ಅವಿಭಾಜ್ಯ ಅಂಗ. ಅವೆರಡು ಇರಲೇಬೇಕು. ಯಾಕಂದರೆ ಎಲ್ಲರಿಗೂ ಎಲ್ಲ ರಾಜ್ಯದಲ್ಲೂ ಎಲ್ಲರಿಗೂ ಎಲ್ಲ ಭಾಷೆ ಬರೋಲ್ಲ. ಹಾಗಾಗಿ ಅವರವರ ಮಾತೃಭಾಷೆಯಲ್ಲೇ ನೋಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ತಕ್ಕಂತೆ ಉಣಬಡಿಸುವ ಚಿತ್ರಗಳೇ ರೀಮೇಕ್ ಅಥವಾ ಡಬ್ಡ್ ಚಿತ್ರಗಳು. ಹಾಗಾಗಿ ರೀಮೇಕ್ ಮತ್ತು ಡಬ್ಡ್ ಚಿತ್ರಗಳಿಗೂ ನಾವು ಬಹಳ ಗೌರವವನ್ನು ಮತ್ತು ಪ್ರಾಶಸ್ತ್ಯವನ್ನು ಕೊಡಲೇಬೇಕು. ಇದಾದ ಮೇಲೆ ಏನು ಮಾಡಿದೆ, ನಾಯಕ ನಟ, ಹಾಸ್ಯ ನಟ, ಪೋಷಕ ನಟರು. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 300ಕ್ಕೂ ಹೆಚ್ಚು ನಾಯಕ ನಟರಿದ್ದಾರೆ, ಹೀರೋಗಳು. ಅವರೆಲ್ಲರ ಪಟ್ಟಿಯನ್ನು ಮಾಡಿದ್ದೇನೆ. 450ಕ್ಕೂ ಹೆಚ್ಚು ಹೀರೋಯಿನ್ಗಳಿದ್ದಾರೆ, ನಾಯಕ ನಟಿಯರು. ಅವರೆಲ್ಲ ಪಟ್ಟಿಯನ್ನು ಮಾಡಿದ್ದಾರೆ. ಇದಲ್ಲದೆ ವೀಕ್ಷಕರೇ, ನಿಮ್ಗೆ ಆ ಸಂತೋಷ ಆಶ್ಚರ್ಯ ಆಗುತ್ತೆ. ಪೋಷಕ ನಟರು 750 ಪೋಷಕ ನಟರ ಹೆಸರುಗಳನ್ನು ಪಟ್ಟಿ ಮಾಡಿದ್ದಾರೆ. ಅಷ್ಟು ಜನದ್ದು ಅಲ್ಲಿ ಇಲ್ಲಿ ಮಿಸ್ ಆಗಿರ್ಬೋದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮಗೆ ಗೊತ್ತಿದ್ರೆ ತಿಳಿದಿದ್ರೆ ಹೇಳಿದ್ರೆ ಅಂದರೆ ಮುಂದಿನ ನನ್ನ ಪುಸ್ತಕ ಪ್ರಕಟಣೆಗೆ ಉಪಯೋಗಿಸ್ಕೊತೀನಿ. ನಾನು ಎಲ್ಲದರಲ್ಲೂ ಸರಿ 100ಕ್ಕೆ 100 ಸರಿ ಅಂತ ಅನ್ನಿಸುವಷ್ಟು ನಾನು ದಾಕ್ಷತೆ ಇಲ್ಲ ನನಗೆ. ನಾನು ತಪ್ಪು ಮಾಡಿದ್ದೇನೆ. ಮೊದಲೇ ಹೇಳಿದ್ದೀನಿ, ನನ್ನ ತಪ್ಪೊಪ್ಪುಗಳನ್ನು ಹಂಸಕ್ಷೀರ ನ್ಯಾಯದಂತೆ ಪರಿಗಣಿಸಿ ಅಂತ. ಅಲ್ಲಲ್ಲಿ ಬಿಟ್ಟೋಗಿರೋದನ್ನು ನಾನು ಸೇರ್ಪಡೆ ಮಾಡ್ಕೋತೀನಿ. ಅದಕ್ಕೆ ನಿಮ್ಮೆಲ್ಲರ ವೀಕ್ಷಕರ ಮತ್ತು ಪತ್ರಿಕೆ ಓದುಗರ ಅಥವಾ ನನ್ನ ಪುಸ್ತಕ ಓದುಗರಿಂದ ನನಗೆ ಸಹಾಯ ಬೇಕು, ಮಾಧ್ಯಮದವರ ಸಹಾಯ ಬೇಕು. ಅವರು ನನಗೆ ಯಾವಾಗಲೂ ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡಬಹುದು. ಅದನ್ನು ನಾನು ಮನಸಾರ ಸ್ವೀಕರಿಸಿ ನನ್ನ ತಿದ್ದುಪಡಿಯನ್ನು ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತೇನೆ. ಸೊ ಡಬ್ಬಿಂಗ್ ರೀಮೇಕ್ ಸಿನಿಮಾಗಳಾದಮೇಲೆ ಹಾಸ್ಯ ನಟ, ನಾಯಕ ನಟ, ನಾಯಕ ನಟಿ, ಪೋಷಕ ನಟರ ಬಗ್ಗೆನೂ ಹೇಳಿದ್ದೀನಿ. ಇದಾದ ಮೇಲೆ ಹಾಸ್ಯ ನಟಿ, ಪೋಷಕ ನಟಿಯರ ಬಗ್ಗೆನೂ ಒಂದಷ್ಟು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸಾವಿರಾರು ಇವೆಲ್ಲರೂ ಒಟ್ಟಿಗೆ ಸೇರಿದಾಗ ಸುಮಾರು 2000 ನಟ ನಟಿಯರ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬಾಲ ನಟ ನಟಿಯರು ನಿಮಗೆ ಗೊತ್ತಿರಲಿ, ಮಾಸ್ಟರ್ ಆನಂದ್, ಮಾಸ್ಟರ್ ನಟರಾಜ್, ಆ ಥರ ಬೇಬಿ ಶಾಮಿಲಿ, ಬೇಬಿ ಪದ್ಮಿನಿ, ಬೇಬಿ ರಾಗಿಣಿ, ಹೀಗೆ ಈ ಇದು ಪುಟ್ಟ ಬಾಲಕಿಯ ನಟ ನಟಿಯರು ಇವರದನ್ನು ಪಟ್ಟಿ ಮಾಡಿದ್ದೇನೆ. 100 ಬಾಲಕ ನಟ ನಟಿಯರ ಪಟ್ಟಿಯನ್ನು ಸಹ ಇದರಲ್ಲಿ ಈ ಪುಸ್ತಕದಲ್ಲಿ ಮಾಡಿದ್ದೇನೆ. ಇನ್ನು ಖಳನಾಯಕರು ನಿಮಗೆ ಗೊತ್ತಿರಲಿ, ಖಳನಾಯಕರಲ್ಲಿ ಸಿನಿಮಾ ಅಷ್ಟೊಂದು ಕಳೆಗಟ್ಟೋದೇ ಇಲ್ಲ. ಒಂದು ಸಿನಿಮಾ ಕಳೆಗಟ್ಟಬೇಕಾದ್ರೆ, ಒಂದು ಸಿನಿಮಾ ಪ್ರಾಮುಖ್ಯವಾಗಿ ಯಶಸ್ವಿ ಆಗಬೇಕಾದ್ರೆ ನಾಯಕ, ನಾಯಕಿ ಮತ್ತು ಹಾಸ್ಯ ನಟರಷ್ಟೇ 4ನೇ ಮುಖ್ಯ ನಟ ಖಳನಾಯಕ, ವಿಲನ್ ನಾವೇನು ಕರಿತೀವೋ ಅದಿರಲೇಬೇಕು. ಹಾಗಾಗಿ ವಿಲನ್ ಖಳನಾಯಕರ ಪಟ್ಟಿಯನ್ನು ಮಾಡಿದ್ದೇನೆ. ಇದಾದಮೇಲೆ ನಿಮಗೆ ಗೊತ್ತಿರಲಿ, ಒಂದು ಕಾಲದಲ್ಲಿ ಕ್ಯಾಬ್ರೆ ಡ್ಯಾನ್ಸ್ ಇಲ್ಲದೆ ಸಿನಿಮಾ ಯಶಸ್ವಿ ಆಗ್ತಾನೆ ಇರಲಿಲ್ಲ. ಕಸ್ತೂರಿ ನಿವಾಸ ಚಿತ್ರಕ್ಕೆ ಯಶಸ್ವಿ ಆಗಲಿ ಎನ್ನುವ ಉದ್ದೇಶದಿಂದ ಆವತ್ತಿನ ದೊರೆ ಭಗವಾನ್ 2 ಕ್ಯಾಬ್ರೆ ಡ್ಯಾನ್ಸನ್ನು ಅನಿವಾರ್ಯವಾಗಿ ವಿಧಿ ಇಲ್ಲದೆ, ಅವರಿಗೆ ಇಷ್ಟ ಇಲ್ಲದಿದ್ರು ಅದನ್ನು ಅಳವಡಿಸಿದರು. ಆದರೂ ಅದೇನು ಮೊದಲನೇ ಪ್ರದರ್ಶನದಲ್ಲಿ ಮೊಟ್ಟ ಮೊದಲು ಬಿಡುಗಡೆಯಾದಾಗ ಅದೇನು ಅಷ್ಟು ಯಶಸ್ವಿ ಆಗಿಲ್ಲ. 2ನೇ ಬಿಡುಗಡೆಯಲ್ಲಿ ಕಸ್ತೂರಿ ನಿವಾಸ ಧೂಳೆ ಬೇಸಿತು. ಅದೇ ಥರ ಸಾಕ್ಷಾತ್ಕಾರದಲ್ಲೂ ಅಷ್ಟೇ, ಸಾಕ್ಷಾತ್ಕಾರದಲ್ಲಿ ಬೇಕಾಗಿರಲಿಲ್ಲ. ಹಾಗೆಲ್ಲ ಒಂದು ಟ್ರೆಂಡ್ ಇತ್ತು. ಪರೋಪಕಾರಿ ಚಿತ್ರದಲ್ಲಿ ನಿಮಗೆ ಗೊತ್ತಿರಲಿ, ವಿಜಯಲಲಿತಾ ಜೋಕೆ ಅದನ್ನು ಈಗ ಆಧುನಿಕವಾಗಿ ಮಾಡರ್ನ್ ಆಗಿ ಅದನ್ನು ರೀಮೇಕ್ ಕೂಡ ಮಾಡಿದ್ರು. ನಾನು ಬಳ್ಳಿಯ ಮಿಂಚು, ಹೀಗೆ ಅನಿವಾರ್ಯವಾಗಿದ್ದಂಥ ಒಂದು ಕಾಲ. ಹಾಗಾಗಿ ಅದು ಕೇವಲ ಅದು ಕಲೆ. ಕ್ಯಾಬ್ರೆ ಡ್ಯಾನ್ಸ್ ಎಲ್ರಿಗೂ ಆಡೋಕ್ಕೆ ಬರಲ್ಲ. ಅದಾದ ನಂತರ ಹೀರೋಯಿನ್ಗಳಿಗೆ ಕ್ಯಾಬ್ರೆ ಡ್ಯಾನ್ಸ್ ಆಡೋಕ್ಕೆ ಶುರು ಮಾಡಿಸಿದ್ರು. ಅದು ಉತ್ತರ ಭಾರತದಲ್ಲಿ ಪ್ರಾರಂಭ ಆಯಿತು, ಬಾಲಿವುಡ್ಡಲ್ಲಿ. ಹೀಗೆ ಕ್ಯಾಬ್ರೆ ನರ್ತಕಿಯರು ಅನ್ನೋದಕ್ಕಿಂತ ನೃತ್ಯಗಾರ್ತಿಯರು, ಈ ನೃತ್ಯಗಾರ್ತಿಯರ ಪಟ್ಟಿಯನ್ನು ಸಹ ನಾನು ಮಾಡಿದ್ದೇನೆ. ಇದಾದಮೇಲೆ ನಟ ನಟಿಯರ ಮೂಲ ಹೆಸರು ಮತ್ತು ಚಿತ್ರರಂಗದ ಮರುನಾಮಕರಣ. ಉದಾಹರಣೆಗೆ ಈ ಮುತ್ತುರಾಜ್ ಅನ್ನೋದು ರಾಜ್ಕುಮಾರ್ ಆಯಿತು. ಹಾಗೆ ನಾರಾಯಣ ಶಾಸ್ತ್ರಿ, ಉದಯ್ ಕುಮಾರ್, ಹೀಗೆ ಕೆಲವರೆಲ್ಲ ಒರಿಜಿನಲ್ ಹೆಸರುಗಳನ್ನು ಅಲ್ಲದೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ. ಅದರದ್ದೊಂದು ಪಟ್ಟಿ ಭಾಳ ಚೆನ್ನಾಗಿದೆ, ನಿಮಗೆ ಮಾಡಿದ್ದೀನಿ. ಅದರ ಸಣ್ಣ ಉದಾಹರಣೆ ಇಲ್ಲಿ ಕೊಡ್ತೀನಿ ನಿಮಗೆ. ಅವರ ಮೂಲ ಹೆಸರಿಗಿಂತ ಅವರ ಚಲನಚಿತ್ರರಂಗದ ಹೆಸರು ಬೇರೆ. ಹಾಗಾಗಿ ಅವರದನ್ನು ಸಹ ಒಂದು ಪಟ್ಟಿ ಮಾಡಿದ್ದೇನೆ.
ಅಲ್ಲಿ ತಾರಾ ದಂಪತಿಗಳು ಒಂದು ಪಟ್ಟಿ ಮಾಡಿದ್ದೇನೆ. ತಾರಾ ದಂಪತಿಗಳು ಅಂದರೆ ನಿಮಗೆ ಗೊತ್ತು, ಈಗ ಬಿ ಜಯಮ್ಮ, ಗುಬ್ಬಿ ವೀರಣ್ಣ, ಕಮಲಾಬಾಯಿ, ಆರ್ ನಾಗೇಂದ್ರ ರಾವ್, ಇವರೆಲ್ಲ ಚಲನಚಿತ್ರ ನಾಯಕ ನಟ ನಾಯಕ ನಟಿಯರಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಅವರು ಒಬ್ರಿಗೊಬ್ಬರು ಸ್ವಯಂವರದಿಂದ ವರಿಸಿ ತಾರಾ ದಂಪತಿಗಳಾದವರು. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ. ಎಂ ವಿ ರಾಜಮ್ಮ, ಬಿ ಆರ್ ಪಂತಲು, ಪ್ರತಿಮಾದೇವಿ, ಡಿ ಶಂಕರ್ ಸಿಂಗ್, ಶೈಲಶ್ರೀ, ಆರ್ ಸುದರ್ಶನ್, ರೇವತಿ ಕಲ್ಯಾಣ್ ಕುಮಾರ್, ಬಿ ವಿ ರಾಧಾ ಮತ್ತು ಕೆ ಎಸ್ ಎಲ್ ಸ್ವಾಮಿ, ರವಿ, ಆಮೇಲೆ ವಿಜಯಲಕ್ಷ್ಮಿ ಸಿಂಗ್, ಜೈ ಜಗದೀಶ್, ಭಾರತಿ ವಿಷ್ಣುವರ್ಧನ್, ಸುಮಲತಾ ಅಂಬರೀಶ್, ಗಾಯತ್ರಿ ಅನಂತನಾಗ್, ಅರುಂಧತಿ ಶಂಕರ್ನಾಗ್, ಗಿರಿಜಾ ಲೋಕೇಶ್, ಎಣ್ಣಸಿಂಹ ಲೋಕೇಶ್, ನಾಗಿಣಿ ಟಿ ಎಸ್ ನಾಗಾಭರಣ, ಪ್ರಮೀಳಾ ಜೋಶಾಯ್, ಸುಂದರ್ರಾಜ್, ಭವ್ಯ ಜೋಸೈಮನ್, ವೈಶಾಲಿ ಗಿರೀಶ್ ಕಾಸರವಳ್ಳಿ, ಆಶಾರಾಣಿ ಅರ್ಜುನ್ ಸರ್ಜಾ, ಸಿಂಧು ರಘುವೀರು, ಮಾಲಾಶ್ರೀ ನಿರ್ಮಾಪಕ ರಾಮು ಅವರು, ಪ್ರಿಯಾಂಕಾ ಉಪೇಂದ್ರ ಅವರ ಜೋಡಿ, ರಕ್ಷಿತಾ ಮತ್ತು ಪ್ರೇಮ್, ಡೈರೆಕ್ಟರ್ ಪ್ರೇಮ್ ಮತ್ತು ನಟ ಅವರು ಪ್ರೇಮ್ ಅವರು ಒಂದು ಸಿನಿಮಾನ ಮಾಡಿದ್ರು, ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತ. ಸೊ ಸುಮಿತ್ರಾ, ಡಿ ರಾಜೇಂದ್ರ ಬಾಬು, ಖ್ಯಾತ ನಿರ್ದೇಶಕ. ಸುಮಿತ್ರಾ ಅಪ್ರತಿಮ ನಟಿ. ಡಿಸ್ಕೋ ಶಾಂತಿ ಶ್ರೀಹರಿಯನ್ನು ಮದುವೆ ಆದರು. ಮಾಳವಿಕಾ ಅವಿನಾಶ್ ಅವರನ್ನು ಮದುವೆ ಆದರು. ಸಿಹಿ ಕೈ ಗೀತಾ, ಸಿಹಿ ಕೈ ಚಂದ್ರು ಅದ್ಭುತ ಜೋಡಿ ತಾರಾ ದಂಪತಿ. ಮಮತಾ ರಾವ್, ಗೌರಿಶಂಕರ್ ಬಿ ಸಿ. ರಕ್ಷಿತಾ ನಟಿ ಇರಲ್ಲ, ಅವ್ರ ತಂದೆ ತಾಯಿ ರಕ್ಷಿತಾ ಸಿನಿಮಾ ಹೀರೋಯಿನ್, ಅವರ ತಂದೆ ತಾಯಿ ಮಮತಾ ರಾವ್ ಮತ್ತು ಗೌರಿಶಂಕರ್ ಅವರು. ರೇಖಾ ದಾಸ್, ಓಂ ಪ್ರಕಾಶ್ ರಾವ್, ವಿನಯ ಪ್ರಸಾದ್, ವಿ ಕೆ ಎನ್ ಪ್ರಸಾದ್ ಛಾಯಾಗ್ರಾಹಕರವರು, ವಿ ಕೆ ಎನ್ ಪ್ರಸಾದ್. ಸುನೇತ್ರಾ, ರಮೇಶ್ ಪಂಡಿತ್, ಶೈಲಜಾ ನಾಗು, ಬಿ ಸುರೇಶ್, ಮಂಜು ಮಾಲಿನಿ, ದಿನೇಶ್, ವಾಣಿ, ಹರಿಕೃಷ್ಣ, ಪವಿತ್ರ ಲೋಕೇಶ್, ಸುಚೇಂದ್ರ ಪ್ರಸಾದ್, ಪಾರ್ವತಿ ಲೋಕೇಶ್, ಮೈಸೂರು ಲೋಕೇಶ್, ಪಾರ್ವತಿ ಲೋಕೇಶ್, ಮೈಸೂರು ಲೋಕೇಶ್, ಸರ್ವಮಂಗಳ, ಡಿಂಗ್ರಿ ನಾಗರಾಜ್, ಶ್ರುತಿ ನಟಿ ಮಹೇಂದ್ರ ಅವರನ್ನ ಮದುವೆ ಆದರು. ರಾಧಿಕಾ ಪಂಡಿತ್, ಯಶ್ ರವರನ್ನು ಮದುವೆ ಆದರು. ಅನುಪ್ರಭಾಕರ್, ರಘು ಮುಖರ್ಜಿ ಅವರನ್ನ. ಮೇಘನಾ ರಾಜ್, ಚಿರಂಜೀವಿ ಸರ್ಜಾ ಅವರೀಗ ಇಲ್ಲ ಪಾಪ. ಸೊ ಹಾಗಾಗಿ ಅನ್ವಿತಾ ಸಾಗರ್ ಅವ್ರನ್ನ, ರುಚಿತಾ ಪ್ರಸಾದ್ ಅವರು ಮತ್ತೊಮ್ಮೆ ವಿವಾಹವಾದರು, ವಿನಯ ಪ್ರಸಾದ್ ರವರನ್ನ. ಸೊ ಸುಹಾಸಿನಿ ಮಣಿರತ್ನಂ ಅವ್ರನ್ನ, ನಿಶಾ ಅಲೋಕ್, ಧ್ರುವ ಸರ್ಜಾ, ಪ್ರೇರಣಾ, ಚಂದನ್ ಶೆಟ್ಟಿ, ನಿವೇದಿತಾ ಗೌಡ, ಪವನ್ ಒಡೆಯರ್, ಅಪೇಕ್ಷಾ ಪುರೋಹಿತ್, ಶರತ್ ಕುಮಾರ್, ತಮಿಳ್ ನಟಿ ರಾಧಿಕಾ ಅವರನ್ನು ಮದುವೆ ಆದರು. ದಿಗಂತ್ರವರು, ಐಂದ್ರಿತ ರಾಯ್ನ. ಹೀಗೆ ಸುಮಾರು ಒಂದು 100 ಚಿತ್ರ ನಟಿಯರ ತಾರಾ ಬಳಗವನ್ನು, ತಾರಾ ಜೋಡಿಯನ್ನು ಸಹ ನಾನು ಅಲ್ಲಿ ಹೇಳಿದ್ದೇನೆ. ಇದಲ್ಲದೆ ಛಾಯಾಗ್ರಾಹಕರು, ನಿರ್ದೇಶಕರು ಮತ್ತು ನೃತ್ಯ ಕಲಾವಿದೆಯರು, ಬಿರುದು ಬಹುಮಾನಗಳು, ಇದೆಲ್ಲವನ್ನೂ ಸಹ ನಾನು ಈ ಪುಸ್ತಕದಲ್ಲಿ ಕವರ್ ಮಾಡಿದ್ದೇನೆ. ಇದಕ್ಕೆಲ್ಲದಕ್ಕಿಂತ ವಿಶಿಷ್ಟವಾದದ್ದು ಸಿನಿಮಾ ರಂಗದಲ್ಲಿ ಅವರ ಮೂಲ ಹೆಸರಿನ ಜೊತೆಗೆ ಅವರ ಹೆಸರು. ಇದು ಸ್ವಲ್ಪ ಹುಡುಕಬೇಕು. ಇಲ್ಲಿ ಬಹಳ ನಿಮ್ಗೆ ಆಶ್ಚರ್ಯ ಪಡುವಂಥದ್ದು, ಮುತ್ತುರಾಜ ರಾಜ್ಕುಮಾರ್ ಆದರು, ವೆಂಕಟರಂಗ ಅಯ್ಯಂಗಾರ್ ಚೊಕ್ಕಣ್ಣ ಕಲ್ಯಾಣ್ ಕುಮಾರ್ ಆದರು. ಅವ್ರಿಗೆ 2 ಹೆಸರು, ವೆಂಕಟರಂಗ ಅಯ್ಯಂಗಾರ್ ಅಲಿಯಾಸ್ ಚೊಕ್ಕಣ್ಣ. ಸೂರ್ಯನಾರಾಯಣ ಶಾಸ್ತ್ರಿ ಉದಯ್ ಕುಮಾರ್ ಆದರು. ಗುರುರಾಜುಲು ನಾಯ್ಡು ಅರುಣ್ ಕುಮಾರ್ ಆದರು. ಪ್ರಭುಶಂಕರ್ ರಾಜಾಶಂಕರ್ ಆದರು. ದೊಡ್ಡಯ್ಯ ದೊಡ್ಡಣ್ಣ ಅಥವಾ ವಿದ್ಯಾಸಾಗರ್ ರಾಜೇಶ್, ನಮ್ಮೂರು ರಾಜೇಶ್. ರಾಜೇಶ್ವರ ರಾವ್ ರಮೇಶ್, ಹಿಂದಿನ ರಮೇಶ್, ಈಗ ರಮೇಶ್ ಅರವಿಂದ್ ಅಲ್ಲ. ನಾರಾಯಣ ಸ್ವಾಮಿ ಶ್ರೀನಾಥ್ ಅವರ ನಿಜವಾದ ಹೆಸರು ನಾರಾಯಣ ಸ್ವಾಮಿ. ಮತ್ತು ವಾದಿರಾಜ್ ಅವರ ನಿಜವಾದ ಹೆಸರು ಉಪಾಧ್ಯಾಯ ಶ್ರೀನಿವಾಸ. ವಾದಿರಾಜು ಅಮೋಘವಾದ ನಿರ್ಮಾಪಕ, ನಿರ್ದೇಶಕ ಮತ್ತು ಹಾಸ್ಯ ನಟ. ಶಿವಾಜಿರಾವ್, ರಜನಿಕಾಂತ್ ನಿಮಗೂ ಗೊತ್ತು, ಶಿವಾಜಿರಾವ್. ಸಂಪತ್ ಕುಮಾರ್, ವಿಷ್ಣುವರ್ಧನ. ಅನಂತನಾಗರಕಟ್ಟೆ ಅನಂತನಾಗ್, ಶಂಕರನಾಗರಕಟ್ಟೆ ಶಂಕರ್ನಾಗ್. ಎಚ್ ಅಮರ್ನಾಥ್ ಅಂಬರೀಷ್. ಕೋದಂಡರಾಮ್ ರಾಮ್ ಗೋಪಾಲ್ ಅವರು. ವೇಣುಗೋಪಾಲ್ ಅಶೋಕ್ ಅವರ ಹೆಸರು ವೇಣುಗೋಪಾಲ್. ಪುಟ್ಟಣ್ಣ ಪುಟ್ಟಸ್ವಾಮಿ, ನಿಮ್ಗೆ ಗೊತ್ತು, ಶಿವಣ್ಣ ಅವರ ಹೆಸರು ಪುಟ್ಟಸ್ವಾಮಿ. ಅಂದರೆ ಸಿಂಗನೂರು ಪುಟ್ಟಸ್ವಾಮಿ ಅವರ ಹೆಸರನ್ನೇ ರಾಜ್ಕುಮಾರ್ ತಮ್ಮ ತಂದೆಯವರ ಹೆಸರನ್ನ ಇವ್ರಿಗೆ ಇಟ್ಟಿದ್ರು. ಪುಟ್ಟಸ್ವಾಮಿ ಅವರ ಮೂಲ ಹೆಸರು, ಆಮೇಲೆ ಶಿವಣ್ಣ, ಆಮೇಲೆ ಶಿವರಾಜ್ಕುಮಾರ್ ಆದರು. ನೆಕ್ಸ್ಟು ಲೋಹಿತಾಶ್ವ. ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಹೆಸರು ಲೋಹಿತಾಶ್ವ ಅಂತಿತ್ತು, ನಂತರ ಲೋಹಿತ್ ಅಂತಿತ್ತು. ಅದಾದಮೇಲೆ ಪುನೀತ್ ಅಂತ ಆ ಪುನೀತ್ ರಾಜ್ಕುಮಾರ್ಗೆ ಪುನರ್ನಾಮಕರಣ ಆಯಿತು. ರಾಘವೇಂದ್ರ ಅವರ ಹೆಸರು ರಾಘಣ್ಣ ಅಥವಾ ರಾಘವೇಂದ್ರ ರಾಜ್ಕುಮಾರ್. ವಿನೋದ್ ಭಾಗವತರ್ ವಿನೋದ್ ರಾಜ ಆದರು. ರಾಮಕೃಷ್ಣ ಶೆಟ್ಟಿ ಸುನಿಲ್, ಈಗ ಇಲ್ಲ ದಿವಂಗತ ಸುನಿಲ್ ಅವರು, ಮಹಾನ್ ಕಲಾವಿದ. ಬಾಲಾಶ್ರೀ ಅವ್ರ ಜೊತೆ ಬಹಳ ಚಿತ್ರಗಳನ್ನು ಮಾಡಿದ್ದಾರೆ. ಶರತ್ ಚಂದ್ರ ಕುಮಾರ್ ಗೋವಿಂದ್ ಹೆಸರು ಶರತ್ ಚಂದ್ರ. ವಸಂತ ಕುಮಾರ್ ಮೂಲ ಹೆಸರು ಕುಮಾರ್ ಬಂಗಾರಪ್ಪ. ದ್ವಾರಕಾನಾಥ್ ದ್ವಾರಕೀಶ್ ಆದರು. ಶ್ರೀನಿವಾಸ ನಾಯ್ಡು ಅಥವಾ ಸೀನಪ್ಪ ತೂಗುದೀಪ ಶ್ರೀನಿವಾಸ್.
ಸದಾನಂದ ಸಾಗರ ಅವರ ಹೆಸರು ವಜ್ರಮುನಿ, ಅವರ ಮೂಲ ಹೆಸರು ಸದಾನಂದ ಸಾಗರ. ಇನ್ನು ಧೀರೇಂದ್ರ ಗೋಪಾಲ್ ಅವರ ಮೂಲ ಹೆಸರು ಗೋಪಾಲರಾವ್. ಸುಬ್ರವೇಶ್ರೀ ಸೀತಾರಾಮ ಶರ್ಮಾ ಅಥವಾ ಶಾಸ್ತ್ರಿ SR ಪುಟ್ಟಣ್ಣ ಕಣಗಾಲ್. ಗಣಪತಿ ವೆಂಕಟರಮಣ ಅಯ್ಯರ್ GV ಅಯ್ಯರ್. ಮಾನಪ್ಪ ಗೌಡ ಮಾನು. ಬ್ರಹ್ಮಾನಂದ ಚರಣ್ ರಾಜ್. ಈಶಾ ಜಗ್ಗೇಶ್ ಅವರ ನಿಜವಾದ ಹೆಸರು ಈಶಾ. ನವೀನ್ ಕುಮಾರ್ ಗೌಡ ಯಶ್ ಹೆಸರಿನಲ್ಲಿ ಮರುನಾಮಕರಣ. ಕೃಷ್ಣ ಅಲಿಯಾಸ್ ಕೃಷ್ಣೇಗೌಡ ಶ್ರೀನಗರ ಕಿಟ್ಟಿ. ಧನಂಜಯ ಧನುಷ್. ಶ್ರೀನಿವಾಸ ಸರ್ಜಾ ಅರ್ಜುನ್ ಸರ್ಜಾ. ಬೈರೇಗೌಡ ಪ್ರೇಮ್, ಅದೇ ಡೈರೆಕ್ಟರ್ ಪ್ರೇಮ್, ನಟ ನಿರ್ದೇಶಕ ಪ್ರೇಮ್ ಕುಮಾರ್ ನೆನಪಿರಲಿ ಪ್ರೇಮ್. ಕೃಷ್ಣ ಅಜಯ್ ರಾವ್. ಈ ನಟಿಯರ ಬಗ್ಗೆ ನೋಡಿ ಹೇಳ್ತೀನಿ. ಮೈಸೂರು ರಾಜಮ್ಮ MV ರಾಜಮ್ಮ. ರಾಧಾದೇವಿ ಗೌಡ B ಸರೋಜಾದೇವಿ. ಕುಮಾರಿ ಕೃಷ್ಣ ಕುಮಾರಿ. ವೇದವಲ್ಲಿ ಜಯರಾಮನ್ ಸಂಧ್ಯಾ. ಶಂಕರ ಮಂಚ ಜಾನಕಿ ಸಾಹುಕಾರ್ ಜಾನಕಿ. ಲಕ್ಷ್ಮಿ ಅಥವಾ ಲೀಲಾ ಕಿರಣ್, ಅವರ ನಿಜವಾದ ಹೆಸರು ಲೀಲಾ ಕಿರಣ್, ನಂತರ ಸಿನಿಮಾದಲ್ಲಿ ಲೀಲಾವತಿ. ಜಮುನಾ ದೇವಿ ಜಮುನಾ. ಸಾವಿತ್ರಿ ರಾಣಿ ಸಾವಿತ್ರಿ. ಮೈಸೂರು ಲಕ್ಷ್ಮೀದೇವಿ ಹಾಸ್ಯ ನಟಿ MN ಲಕ್ಷ್ಮೀದೇವಿ. ಕೋಮಲವಲ್ಲಿ ಜಯರಾಮನ್ ಜಯಲಲಿತಾ. ಶರದ್ ಲತಾ ಅಥವಾ ಶರತ್ ಕುಮಾರಿ ಕಲ್ಪನಾ, ಮಿನುಗುತ್ತಾರೆ ಕಲ್ಪನಾ ಹೆಸರು ಪುನರ್ನಾಮಕರಣ ಆಯಿತು. ಕಮಲಾಕ್ಷಿ ಅಥವಾ ಕಮಲಕುಮಾರಿ ಜಯಂತಿ ಎನ್ನುವ ಪುನರ್ನಾಮಕರಣ. N ಭಾರತಿ ದೇವಿ ಭಾರತಿ ಬಾಯಿ, ಅವರು ಭಾರತಿ. ಇದಾದ ಮೇಲೆ ಆರತಿ ಅವರ ನಿಜವಾದ ಹೆಸರು ಭಾರತಿ ಸಿನಿಮಾ ರಂಗದಲ್ಲಿ ಆರತಿ ಆದರು. ಇನ್ನು ವಿಜಯಲಕ್ಷ್ಮಿ ವಿಜಯಕುಮಾರಿ ವಂದನಾ ಹೇಳಿದ್ದೀನಿ. ರಾಜಲಕ್ಷ್ಮಿ ಎನ್ನುವವರು BV ರಾಧಾ ಹೆಸರಿನಲ್ಲಿ ಮರುನಾಮಕರಣಗೊಂಡರು. ದೈವನಾಯಕಿ KR ವಿಜಯ. ಲಲಿತಾ ರಾಣಿ ಜಯಪ್ರದ. ರೋಹಿಣಿ ಜಯಚಿತ್ರ. ನಖತ್ ಖಾನ್ ಖುಷ್ಬೂರವರ ನಿಜವಾದ ಹೆಸರು ನಖತ್ ಖಾನ್. ಇನ್ನು ಭಾನುರೇಖಾ ತಮಿಳು ನಟ ಜಮಿನಿ ಗಣೇಶನ್ ರವರ ಮಗಳು ಭಾನುರೇಖಾ ರೇಖಾ. ಆಪರೇಷನ್ ಜಾಕ್ಪಾಟಲ್ಲಿ ಮೊಟ್ಟ ಮೊದಲು ಎಂಟ್ರಿ ಆಗಿದ್ದು ಆಪರೇಷನ್ ಜಾಕ್ಪಾಟ್ ಚಿತ್ರದಲ್ಲಿ ರಾಜ್ಕುಮಾರ್ ನಟಿಸಿದ್ದು. ಅದಾದಮೇಲೆ ಬಾಲಿವುಡ್ನಲ್ಲಿ ಹೋಗಿ ಅಮೋಘ ಅದ್ಭುತ ನಟಿಯಾದರು ರೇಖಾ. ಆಮೇಲೆ ಅಲಮೇಲು ಶ್ರೀಪ್ರಿಯಾ. ಮಂಜುಳಾ ಸಂಪತ್ತಿಗೆ ಸಾಲ, ಅವರ ನಿಜವಾದ ಹೆಸರು ಪುಷ್ಪ. ಇನ್ನು ಭವ್ಯ ನಟಿ ಭವ್ಯದ ನಿಜವಾದ ಹೆಸರು ಭಾರತಿ. ಜಯಂತಿ ನಿರ್ಮಲಾ ಎನ್ನುವವರ ಪುನರ್ನಾಮಕರಣ ಸಿನಿಮಾದಲ್ಲಿ ಜಯಮಾಲಾ ಪೂರ್ವ ಹೆಸರು ಜಯಂತಿ ನಿರ್ಮಲಾ. ಇನ್ನು ಸುಧಾರಾಣಿ ಅವರ ನಿಜವಾದ ಹೆಸರು ಜಯಶ್ರೀ. ನಿವೇದಿತಾ ರಾಜೇಶ್ ರವರ ಪುತ್ರಿ ಆಶಾರಾಣಿ, ಅದು ಅವರ ನಿವೇದಿತಾ ನಿಜವಾದ ಹೆಸರು. ಸೌಮ್ಯ ಸೌಂದರ್ಯ ಒಂಥ ದುರಂತ ನಟಿಯಾಗಿ ಅವರು ಹೆಲಿಕಾಪ್ಟರ್ ಇದರಲ್ಲಿ ಇದ್ದಾದರು. ಆಪ್ತ ಮಿತ್ರ ನಟಿ ಅವರ ಸೌಂದರ್ಯ, ಅವರ ಹೆಸರು ಮೂಲ ಹೆಸರು ಸೌಮ್ಯ. ಇನ್ನು ರಮ್ಯಾ ಮೂಲ ಹೆಸರು ದಿವ್ಯ ಸ್ಪಂದನ. ರಕ್ಷಿತಾ ಮೂಲ ಹೆಸರು ಶ್ವೇತಾ, ನಟಿ ರಕ್ಷಿತಾ ಮೂಲ ಹೆಸರು ಶ್ವೇತಾ. ಬಿಂದಿಯಾ ಪುನರ್ನಾಮಕರಣ ರಚಿತಾ ರಾವ್. ಚಿಪ್ಪಿ ಮಲಯಾಳಿ ಪುನರ್ನಾಮಕರಣ ಶಿಲ್ಪಾ, ಜನ್ಮದ ಜೋಡಿ. ಅಶ್ವಿನಿ ಶಿಲ್ಪಾ ಶೆಟ್ಟಿ ಆದರು. ಜಯಶ್ರೀ ಸುಧಾರಾಣಿ ಹೆಸರು. ಅಲ್ಲಾದುರ್ಗ ವಿಜಯಲಕ್ಷ್ಮಿ ಶರ್ಮಾ ಮಾಧವಿ ಆದರು. ಮಂತ್ರ ಎನ್ನುವ ರಾಶಿ ಆದರು. ಗಿರಿಜಾ ಶ್ರುತಿ ಆದರು. ದುರ್ಗಾ ಅನ್ನೋರು ಮಾಲಾಶ್ರೀ ಆದರು. ನಿವೇದಿತಾ ಆಶಾರಾಣಿ ಆದರು. ಅನುರಾಧ ತಾರಾ, ಇವತ್ತಿನ ನಟಿ ತಾರಾ, ಅವರ ನಿಜವಾದ ಹೆಸರು ಅನುರಾಧ. ನಂದಿನಿ ರಾಮಣ್ಣ ಭಾವನಾ ಎನ್ನುವ ಹೆಸರಲ್ಲಿ ಬಂದರು. ಶ್ರುತಿ ಚಂದ್ರಸೇನ ಹರಿಪ್ರಿಯಾ ಆದರು. ಸಂಜನಾ ಗಾಂಧಿ ಪೂಜಾ ಗಾಂಧಿ ಆದರು. ಅಲೆಮೇಲು ಶ್ರೀಪ್ರಿಯಾ ಆದರು. ಹೀಗೆ ಇನ್ನು ನೂರಾರು ನಟ ನಟಿಯರ ಬಗ್ಗೆ ಅವರ ಮೂಲ ಹೆಸರು ನಿಜವಾದ ಹೆಸರು ಮತ್ತು ಮರುನಾಮಕರಣ. ಇದಾದ ಮೇಲೆ ಒಂದು ಪಟ್ಟಿ ಮಾಡಿದ್ದೀನಿ. ರೀಲ್ ಲೋಕದ ರಿಯಲ್ ದಂಪತಿಗಳು, ಅದಾಗಲೇ ಹೇಳಿದ್ದೀನಿ. ಇನ್ನು ದೀರ್ಘ ಪ್ರದರ್ಶನ ಗಲ್ಲಾಪೆಟ್ಟಿಗೆ ಕಂಡ ಬಾಕ್ಸ್ ಆಫೀಸ್ ರೆಕಾರ್ಡ್ ಚಿತ್ರಗಳು ಮತ್ತು ಇಡೀ ಕನ್ನಡ ಚಿತ್ರರಂಗದ ನಿರ್ಮಾಪಕ ನಿರ್ದೇಶಕರುಗಳ ಪಟ್ಟಿ, ಸಂಗೀತ ನಿರ್ದೇಶಕರುಗಳ ಪಟ್ಟಿ, ಛಾಯಾಗ್ರಾಹಕರುಗಳು ಯಾರ್ಯಾರಿದ್ರು ಅವರೆಲ್ಲರ ವಿವರ, ಸಂಕಲನಕಾರರ ವಿವರ, ಹಿನ್ನೆಲೆ ಗಾಯಕ ಗಾಯಕಿಯರು, ಪ್ಲೇಬ್ಯಾಕ್ ಸಿಂಗರ್ ಆ್ಯಂಡ್ ಸಿಂಗರ್ಸ್ ಇವರ ಪೂರ್ತಿ ಪಟ್ಟಿ ಮತ್ತು ಚಿತ್ರ ಸಾಹಿತಿಗಳು, ಚಿತ್ರದಲ್ಲಿ ಕತೆ, ಚಿತ್ರಕಥೆ, ಸಂಭಾಷಣೆ, ಹಾಡು ಬರೆದಂಥ ಎಲ್ಲರ ಹೆಸರು, ಎಲ್ಲ ಸುಮಾರು ನೂರಾರು ಹೆಸರುಗಳು ಪಟ್ಟಿ ಮಾಡಿದ್ದೀನಿ. ಇನ್ನು ಈ ಎಲ್ಲ ದಿಗ್ಗಜರ ಸಾಧನೆ ಮತ್ತು ಕೊಡುಗೆಗಳು ಈ ಪುಸ್ತಕದಲ್ಲಿ ಬರೆದಿದ್ದೇನೆ. ಆಮೇಲೆ ಒಂದೇ ಹೆಸರಿನ ಬೇರೆ ಬೇರೆ ಸಿನಿಮಾಗಳು, ನಿಮಗೆ ಗೊತ್ತಿಲ್ಲ, ಒಂದೇ ಹೆಸರಲ್ಲಿ ಸುಮಾರು ಸಿನಿಮಾಗಳು ಬಂತು. ಹೆಸರು ಒಂದೇ, ಆದರೆ ನಟ ನಟಿಯರು, ನಿರ್ಮಾಣ, ನಿರ್ದೇಶಕ ಬೇರೆ ಬೇರೆ, ಅದರದ್ದು ಒಂದು ಪಟ್ಟಿ ಮಾಡಿದ್ದೀನಿ. ಅತಿ ಹೆಚ್ಚು ಅಕ್ಷರದ ಮತ್ತು ಅತಿ ಕಮ್ಮಿ ಅಕ್ಷರದ ಅನ್ನೋದು ಅರ್ಧ ಅಕ್ಷರದ ಚಿತ್ರ. ಅದೇ ಥರ ಬಡವರಳ್ಳಿ ಪಾಂಡವರು ಅಥವಾ ಸುಖ ಸಂಸಾರಕ್ಕೆ 12 ಈ ಥರ ಅತಿ ಕಡಿಮೆ ಅಕ್ಷರದ ಹೆಸರಿನ ಕನ್ನಡ ಚಿತ್ರ, ಅತಿ ಉದ್ದನೆಯ ಅಕ್ಷರಗಳುಳ್ಳ 20-21 ಅಕ್ಷರಗಳುಳ್ಳ ಒಂದು ಚಿತ್ರದ ಹೆಸರು. ಹೀಗೆ ಆ ಪಟ್ಟಿಯನ್ನು ಮಾಡಿದ್ದಾನೆ.
ಮಾಡಿದ್ದೇನೆ. ಇದಾದ ಮೇಲೆ ಕನ್ನಡ ಚಿತ್ರರಂಗದ ಒಡನೆ ಪರಭಾಷೆಯ ಕನ್ನಡದ ನಂಟು ಇದನ್ನೂ ಸಹ ಮಾಡಿದ್ದೇನೆ. ಇದೆಲ್ಲವನ್ನೂ ಇದು ಮೊದಲನೇ ವಿಭಾಗದಲ್ಲಿದ್ದು, ಇನ್ನು ಎರಡನೇ ವಿಭಾಗ ನೋಡಿ ಇಲ್ಲಿ ಕನ್ನಡ ಫಿಲ್ಮ್ ಡೈರೆಕ್ಟರ್ ಎರಡನೇ ಭಾಗದಲ್ಲಿ ಅದನ್ನು ಮುಂದುವರೆಸಿಕೊಂಡು ಹೋಗಲಾಗಿದೆ. ಸೊ ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಈ 4ನೇ ಅಧ್ಯಾಯ 4th ಎಪಿಸೋಡ್ ಸ್ಯಾಂಡಲ್ವುಡ್ ಸ್ಟೋರಿ ಚಂದನವನ ಚರಿತ್ರೆಯ 4ನೇ ಅಧ್ಯಾಯ ಮುಗಿಸಿ 5ನೇ ಅಧ್ಯಾಯದಲ್ಲಿ ಮತ್ತಷ್ಟು ರೋಚಕ ಮಾಹಿತಿ ಸುದ್ದಿಗಳೊಡನೆ ನಿಮ್ಮ ಮುಂದೆ ಬರಲಿದ್ದೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ, ನನ್ನನ್ನು ಆಶೀರ್ವಾದ ಮಾಡ್ತಾ ಇರಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತಾಂಬೆ, ಜೈ ಕನ್ನಡ ಚಿತ್ರರಂಗ.